ಹಾಯ್ ಎಲ್ಲೋ ಫ್ರೆಂಡ್ಸ್, ಸ್ಯಾರೀಸ್ ಅಂಚಿಗೆ ಜಿಗ್ಜಾಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಿ ಅಂತ ನನಗೊಬ್ರು ಕಮೆಂಟ್ ಮಾಡಿದ್ರು. ಸ್ಯಾರಿ ಅಂಚಿಗೆ ಜಿಗ್ಜಾಗ್ ಮಾಡೋದಕ್ಕಾದ್ರೂ ಆಗಿರ್ಬೋದು ಅಥವಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಾದ್ರೂ ಆಗಿರ್ಬೋದು. ಫಸ್ಟ್ ನಾವು ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಒಂದು ವೇಳೆ ಈ ಅಂಚುಗಳನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ನೀವು ಜಿಗ್ಜಾಗೋ ಅಥವಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಮತ್ತೆ ಸ್ಟ್ರೈಟ್ ಏನು ನಮಗೆ ಅಂಚು ಅನ್ನೋದು ಸ್ಟ್ರೈಟ್ ಆಗಿರ್ಬೇಕಲ್ಲ, ಅದು ಕೂಡ ನಿಮಗೆ ಬರೋದಿಲ್ಲ. ಈಗ ಸ್ಟ್ರೈಟಾಗಿ ಕಟಿಂಗ್ ಮಾಡಿದ ನಂತರ ನೋಡಿ, ನಾನು ಈಗ ಜಿಗ್ಜಾಗ್ ಮಿಷಿನ್ ಹತ್ರ ನೋಡಿ ಫಸ್ಟ್ 1.5 ಇಂಚ್ ಅಷ್ಟು ಕ್ಲಾತನ್ನು ಬಿಟ್ಟು ನಾನು ಅಲ್ಲಿ ಟೆನ್ಷನನ್ನು ಇಳಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಳಿಸ್ಕೊಂಡು ಒಂದು ಹ್ಯಾಂಡಲ್ಲಿ ನಾನು ಹಿಂದೆಗಡೆ ಕ್ಲಾತನ್ನು ಇಟ್ಕೊಂಡಿದ್ದೀನಿ. ಮುಂದೆಗಡೆ ಇನ್ನೊಂದು ಹ್ಯಾಂಡಲ್ಲಿ ನೋಡಿ ಲೈಟಾಗಿ ಕ್ಲಾತನ್ನು ಒಂದು 1/4 ಇಂಚ್ ಆಗೋಷ್ಟು ಕ್ಲಾತನ್ನು ಆ ಫೂಟ್ ಒಳಗಡೆ ಈ ರೀತಿ ಬಿಡ್ತಾ ಹೋಗಬೇಕು. ನೋಡಿ ಲೈಟಾಗಿ ಅಲ್ಲಿ ಆಲ್ರೆಡಿ ನಮ್ಗೆ ಆ ಫೂಟ್ ಅನ್ನೋದು ಒಂದು ಕರು ಶೇಪಲ್ಲಿ ಇರುತ್ತೆ. ಆ ಕರು ಒಳಗಡೆ ನಾವು ನೋಡಿ ಈ ರೀತಿ 1/4 ಇಂಚು ಕ್ಲಾತನ್ನು ಬಿಡಬೇಕು. ಜಾಸ್ತಿ ಕ್ಲಾತನ್ನು ನೀವು ಬಿಟ್ಟರೂ ಕೂಡ ನಿಮಗೆ ಜಿಗ್ಜಾಗ್ ಅಂಚು ಅನ್ನೋದು ತುಂಬ ದಪ್ಪ ಬಂದುಬಿಡುತ್ತೆ. ನಿಮಗೆ ಸಣ್ಣದಾಗಿ ಜಿಗ್ಜಾಗ್ ಅನ್ನೋದು ಬೇಕು ಅಂದರೆ 1/4 ಇಂಚಿಗಿಂತ ಕಡಿಮೆ ಬಟ್ಟೆನ ನೀವು ಆ ಫೂಟ್ ಒಳಗಡೆ ಈ ರೀತಿ ಬಿಡ್ತಾ ಹೋಗಬೇಕು. ಹಾಗೆ ಹಿಂದೆ ಕಡೆ ಒಂದು ಹ್ಯಾಂಡಿಂದ ಲೈಟಾಗಿ ಕ್ಲಾತನ್ನು ಈ ರೀತಿ ನೀವು ಆ ಅಂಚನ್ನು ಹಿಡ್ಕೊಂಡು ಈ ರೀತಿ ಲೈಟಾಗಿ ಎಳ್ಕೊತ ಮುಂದೆಗಡೆ ಈ ರೀತಿ 1/4 ಇಂಚಿಗಿಂತ ಕಡಿಮೆ ಕ್ಲಾತನ್ನು ನೀವು ಆ ಫೂಟ್ ಒಳಗಡೆ ಈ ರೀತಿ ಸೇರಿಸ್ತಾ ಹೋಗಬೇಕು. ನೋಡಿ ಈ ರೀತಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಂಡಿಂಗಲ್ಲಿ ಬಂದಾಗ ಕಂಪಲ್ಸರಿ ನೀವು ಇಲ್ಲಿ ರಫ್ ಸ್ಟಿಚ್ಚನ್ನು ಹಾಕೊಳ್ಳಿ, ಇಲ್ಲಾಂದರೆ ನಿಮಗೆ ಸ್ಟಿಚ್ ಬಿಚ್ಚೋಗ್ಬಿಡುತ್ತೆ ಬೇಗ. ಈಗ ನಾವು ಸ್ಟಾರ್ಟಿಂಗಲ್ಲಿ 1.5 ಇಂಚಷ್ಟು ಕ್ಲಾತನ್ನು ನಾವು ಬಿಟ್ಟು ಜಿಗ್ಜಾಗ್ ಮಾಡ್ಕೊಂಡು ಬಂದ್ವಲ್ಲ, ಅದನ್ನು ಈಗ ಸ್ಟಿಚ್ ಮಾಡಬೇಕು. ನೋಡಿ ನಾನಲ್ಲಿ ದಾರನ ಏನು ಕಟ್ ಮಾಡಿಲ್ಲ, ಆ ದಾರನ ಹಾಗೆ ಇಟ್ಕೊಳ್ಳಿ. ಈಗ ನಾವು ಆ 1.5 ಇಂಚ್ ಹತ್ರದಿಂದ ಈಗ ಜಿಗ್ಜಾಗ್ ಮಾಡ್ಕೋಬೇಕು. ನೋಡಿ ಫಸ್ಟು ಟೆನ್ಷನನ್ನು ಕೆಳಗಡೆ ಇಳಿಸಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಫೋಲ್ಡಿಂಗನ್ನು ಮಾಡ್ಕೊಂಡು ಈಗ ಎಡ್ಜಲ್ಲಿ ಕೂಡ ನಾನು ರಫ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ನೋಡಿ ನನಗೆ ಹೆಡ್ಜಲ್ಲಿ ಸರಿಯಾಗಿ ಬಂದಿಲ್ಲ, ನಾನು ಮತ್ತೆ ಇನ್ನೊಂದು ಸಲ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಹೆಡ್ಜಲ್ಲಿ ಬಂದಾಗ ನಾವು ಕಂಪಲ್ಸರಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಜಿಗ್ಜಾಗ್ ವೈರ್ ಅನ್ನೋದು ತುಂಬ ಬೇಗ ಸ್ಟಿಚಸ್ ಅನ್ನೋದು ಬಿಚ್ಕೊಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಸ್ಟಾರ್ಟಿಂಗು 1.5 ಇಂಚಷ್ಟು ಕ್ಲಾತನ್ನು ಬಿಟ್ಟು ನಾವು ಈ ರೀತಿ ಜಿಗ್ಜಾಗನ್ನು ಮಾಡ್ಕೊತಾ ಹೋಗಬೇಕು ಸ್ಟ್ರೈಟಾಗಿ. ನೋಡಿ ಹಿಂದೆಗಡೆ ಒಂದು ಹ್ಯಾಂಡಿಂದ ಕ್ಲಾತನ್ನು ಹೇಳ್ಕೊತಾ ಇರಬೇಕು ಅಂಚನ್ನು ಹಿಡ್ಕೊಂಡು. ಮುಂದೆಗಡೆ 1/4 ಇಂಚಿಗಿಂತ ಕಡಿಮೆ ಕ್ಲಾತನ್ನು ನೀವು ಆ ಫೂಟ್ ಒಳಗಡೆ ಈ ರೀತಿ ಸೇರಿಸ್ತಾ ಹೋಗಬೇಕು. ನೋಡಿ ನೀವು ಎಷ್ಟು ಚಿಕ್ಕದಾಗಿ ಕ್ಲಾತು ಬಿಡ್ತೀರೋ ಅಷ್ಟು ಸಣ್ಣದಾಗಿ ನಿಮಗೆ ಜಿಗ್ಜಾಗ್ ಅನ್ನೋದು ಇಲ್ಲಿ ರೆಡಿ ಆಗುತ್ತೆ. ನೋಡಿ ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಸ್ಟಾರ್ಟಿಂಗಲ್ಲಿ ನಾವೇನು 1.5 ಇಂಚ್ ಕ್ಲಾತ್ ಬಿಟ್ಟಿದ್ವಲ್ಲ ಅದನ್ನೇ ಈಗ ಸ್ಟಿಚ್ ಮಾಡ್ಕೋಬೇಕು. ನಾನು 4 ಇಯರ್ಸಿಂದ ಇದೇ ಮೆಥಡಲ್ಲಿ ಜಿಗ್ಜಾಗನ್ನು ಮಾಡ್ತಾ ಇರೋದು ಫ್ರೆಂಡ್ಸ್. ಬೇರೆಯವರು ಬೇರೆ ಮೆಥಡಲ್ಲಿ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ನಾನು ಫಾಲೋ ಮಾಡೋ ಮೆಥಡ್ ಇದೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.